ಹುಲಿ ಹುಲಿ ಇದೆ ಮುಂದೆ ಮುಂದೆ ಹುಲಿ ಇದೆ ಮುಂದೆ ಹುಲಿ ಇದೆ ಹೋಗ್ಬೇಡ ಸ್ಟಾಪ್ ಮಾಡು ಮುಂದೆ ಹುಲಿ ಇದೆ ಇರು ಮುಂದೆ ಹುಲಿ ಇದೆ ಹೋಗ್ಬೇಡ ಇರು ಏನಣ್ಣ ಬಾಯ್ ಬ್ರೋ ಬಾಯ್ ನೋಡು ಇಲ್ಲಲೇ ಅವು ಏನು ಮಾಡಲ್ಲ ಕ್ರಿಸ್ಮಸ್ ನ್ಯೂ ಇಯರ್ ಓಕೆ ಅಣ್ಣ ಡ್ರಗ್ಸ್ ಲಿಕ್ಕರ್ ತಗೊಂಡು ಹೋಗಬೇಡ ಆಟೋ ಇಲ್ಲ ಏನು ತಗೊಂಡು ಹೋಗೋದಿಲ್ಲ ಡ್ರಗ್ಸ್ ಬೇಕಂದ್ರೆ ಇಲ್ಲಿಯೇ ಉಂಟು ತಗೊಂಡು ಬರಬೇಡ ಯಾವುದು ಲಿಕ್ಕರ ಇಲ್ಲೇ ಸಿಗುತ್ತಾ ಹಾಂ ಸುಲ್ತಾನ್ ಬತ್ತೆ ಓಕೆ ಅಲ್ಲಿ ನಾವು ತಗೊಂಡು ಬರಬಾರ್ದು ಈ ಕಡೆ ಓಕೆ ಅಂದ್ಬಿಟ್ಟ ಇಲ್ಲಿ ಓಕೆ ಇದು ಏನಾಯ್ತು ಅಂತ ಹೇಳಿದ್ರೆ 2 ಚೆಕ್ ಪೋಸ್ಟ್ ಇದೆ ನಾವು ಬಂಡೀಪುರ ಚೆಕ್ ಪೋಸ್ಟ್ ಅಂತ ಅವ್ನು ಹಾಕ್ಬಿಟ್ಟು ಆ ಮಾಸಿನಗುಡಿ ರೂಟೇ ತಗೊಂಡಿಲ್ಲ ಶಿಟ್ ನಾವು ಬೇರೆ ಕಡೆ ಬಂದ್ಬಿಟ್ಟು ಕೇರಳ ಬಾರ್ಡರ್ ಕಡೆ ಬಂದ್ಬಿಟ್ಟು ಕೇರಳ ಕರ್ನಾಟಕ ಬಾರ್ಡ್ರು ಆ್ಯಕ್ಚುಲಿ ಹೋಗ್ಬೇಕಾದ್ರೆ ತಮಿಳ್ನಾಡು ಕರ್ನಾಟಕ ಬಾರ್ಡ್ರು ನಮ್ಮಿಬ್ಬರು ಹುಡುಗರು ನಮ್ಮ ಬೆನ್ನಿಂದ ಬಂದೇ ಇಲ್ಲ ನಾವು 30 ಹೋಗ್ತಾ ಇದ್ದೀವಿ ಇಲ್ಲಿ ಬರ್ತಿದ್ದಾರೆ ನೋಡಿ ನಾವು ವಾಪಸ್ ಹೋಗ್ತಾ ಇದ್ದೀವಿ ಹುಲಿ ಹುಲಿ ಬಂತಂದು ಹುಲಿ ಇದೆ ಮುಂದೆ ಹುಲಿ ಇದೆ ಹೋಗ್ಬೇಡ ಸ್ಟಾಪ್ ಮಾಡು ಮುಂದೆ ಹುಲಿ ಇದೆ ಇರು ಮುಂದೆ ಹುಲಿ ಇದೆ ಹೋಗ್ಬೇಡ ಇರು ಅಡಾಶ ನನ್ನ ಮಕ್ಕ ಹುಲಿಯ ಗಟ್ಟಿ ಕೇಂಡ್ರಿ 8 ಮಂಗ್ ಸಿಕ್ಕಲ್ಲ ಇಲ್ಲ ಹುಲಿ ಅಂತೆ ನನ್ನ ಮಕ್ಕಳಿಗೆ ಇವ್ರು ಬರಲಿಲ್ಲ ಅಂತ ನಾವು ವಾಪಸ್ ಹೋಗಿರೋದು ಇಲ್ಲಿ ಗಾಡಿಯನ್ನು ನಿಲ್ಸ್ಕೊಂಡಿದ್ದಾರೆ ಗಾಡಿ ನಿಲ್ಸ್ಕೊಂಡ್ಲಕ್ಕ ಮಚ್ಚ ಇಲ್ಲಿ ಇನ್ಮೇಲೆ ಸಿಗ್ಬೋದು ಹುಲಿ ಆನೆಗಳೆಲ್ಲ ಏನ ಹುಲಿ ಮುಂದಿದೆ ಬಾ ತೋರಿಸ್ತೀನಿ ಹುಲಿ ಹರ್ಕೊಂಡಿದೆ ಎಬ್ಬಲಿ ನಾನು ಹುಲಿ ಅಂತ ನನ್ನ ಮಕ್ಕಳಿಗೆ ಒಂದೇ ಒಂದು ಪ್ರಾಣಿ ಸಿಕ್ಕಿಲ್ವಲ್ಲ ಮಚ್ಚ ರೂಟ್ ಮಾತ್ರ ಸಖತ್ ತಂಪಾಗಿದೆ ಇಲ್ಲೊಂದು 2 ಮಂಗಗಳಿದ್ದಾವೆ ಬಿಟ್ರೆ ಬೇರೆ ಏನು ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ ನಮಗೆ ಬಟ್ ರೂಟ್ ಮಾತ್ರ ಚಿಲ್ಲಾಗಿದೆ ಆಸಮ್ ಆನೆ ಇದಾವೆ ನೋಡು ಅಲ್ಲಿ ನೋಡು ಎಲ್ಲ ಕಡೆ ಇದಾವೆ ನೋಡು ಆನೆ ಸಖತ್ ದೊಡ್ಡದು ಗುರು ಆನೆ ಮಚ್ಚ 2 ಕಡೆ ಇದಾವೆ ಮಚ್ಚ ಆನೆಗಳು ಏನಣ್ಣ ಬಾಯ್ ಬ್ರೋ ಬಾಯ್ ನೋಡು ಇಲ್ಲಲೇ ಅವು ಏನು ಮಾಡಲ್ಲ ಅಮ್ಮ ಸಖತ್ತಾಗಿದ್ದಾವೆ ಮಚ್ಚ ಆನೆಗಳು ಹಾಂ ಐದು ಆನೆ ಇದ್ದು ಅವನ ಹತ್ರ ಬರ್ತಾ ಒಂದು ಏನು ಹಿಡ್ಕೊಂಡೆ ಅವ್ನು ಹಿಡ್ಕೊಂಡ್ಲೇ ಇಲ್ಲ ಅಲ್ಲ ನಾನು ಅವನ ಹತ್ರ ಬರುವಾಗ ನಾನು ಏನು ಹಿಡ್ಕೊಂಡೆ ಅವ್ನು ಹಿಡ್ಕೊಂಡೇ ಇರಲಿಲ್ಲ ಯೂಸ್ ಆಗ್ತಿತ್ತ ಇವಾಗ ಇವನು ಮತ್ತೊಬ್ಬೆಲ್ಲ ಪತ್ತೆ ಇಲ್ಲ ಅವನೇನು ಸೈಡ್ ಎಂಜಾಯ್ ಮಾಡ್ಕೊಂತ ಬರ್ತಿದ್ದಾನೆ ಹೆಂಗೆ ಮಚ್ಚ ಏನೋ ಎಲ್ಲ ಗಂಧದ ಮರ ಥರ ಇದ್ದಾವೆ ಇವನ್ಗೇನಾಯ್ತು ಇಚ್ಚಿಂಗ್ ಸೆನ್ಸೇಷನ್ನ ಮಚ್ಚ ಇದೇನು ಸಾಗೋನಿ ಮರ ನೀವೆಲ್ಲ
ಅಲ್ಲು ಅರ್ಜುನಂದು ಪುಷ್ಪ 2 ಶೂಟಿಂಗ್ ಇಲ್ಲೇ ಆಗಿರೋದು ಅನ್ಸುತ್ತೆ. ವಾ, ನಿಮ್ಗೆಂತ ಒಬ್ಬೊಬ್ಬರಿಗೆ ಕೈಲಿ ಇಡುವುದೇನಾ? ಏಯ್ ಮಚ್ಚ, ನೀನು ನಿಂತ್ಕೊಂಡ್ರೆ ನನಗಿಲ್ಲ ಆಗಲ್ಲ. ವಾ ಹರಿ, ಯಾರಿಗೆ ಅಂತಿದ್ದ ನಾನು. ಹಾಂ, ನಮ್ಗೆ ಹೆಸರಿಲ್ವಾ? ಮಚ್ಚ ಸಖತ್ತಾಗಿದೆ ಮಚ್ಚ ಇದು. ಹಾಂ ನಿಂತ್ಕೊಂಡ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಇಡ್ತಾರೆ ಗೂಟ. ಬಟ್ ಸಖತ್ತಾಗಿದೆ ಮಚ್ಚ. ವೇರ್ ಈಸ್ ಹಿ ಬ್ರೋ ಆ್ಯಕ್ಚುಲಿ? ಲೆಟ್ಸ್ ವೇಟ್ ಫಾರ್ ಹಿಮ್. ಇವನಿಗೋಸ್ಕರ ಕಾಯ್ತಾ ಇಟ್ಕೊಳೋದಿಲ್ಲಿ, ತುಂಬ ಲೇಟ್ ಮಾಡ್ದೆ ಬರೋದು. ಹೋಗೋಣ ಇವಾಗ. ಸೊ ಐ ಥಿಂಕ್ ಅರ್ಧ ಆಗಿದೆ ಮಚ್ಚ. ಇಲ್ಲ, ಸ್ಟಾರ್ಟೇ ಆಗಿಲ್ಲ ಏನಲ್ಲ. ನಾನು ಹೇಳಿರೋದು ಸ್ಟಾರ್ಟ್ ಆಗಿಲ್ಲ. ಬನ್ನಿ. ಆನೆ ಸಿಕ್ತಂತ ಮತ್ತೆ ಏಣಿ ಹಾಕೊಂತ ಇರಬೇಡಿ. ಅಯ್ಯೋ ದೇವ, ನಾನು ಸ್ಪೀಡ್ ಹೋಗ್ತಾ ಇಲ್ಲ, ಸ್ಲೋನೇ ಹೋಗೋದು. ವಾವ್, ಸಗದಾಗಿದೆ ಮಚ್ಚ. ನಾನು BR ಹಿಲ್ಸ್ ಹೋಗಿದ್ದೆನಲ್ಲ ಮೈಸೂರು, ಸೊ ಅಲ್ಲೂ ಇದೇ ಥರ ಕಾಡಿತ್ತು. ಬಟ್ ಪ್ರಾಣಿಗಳೆಲ್ಲ ಇಲ್ದೋ ಇಲ್ಲೋ ಗೊತ್ತಿಲ್ವಾ, ಬಟ್ ಕಾಡು ಇದೇ ಥರ ಇತ್ತು ಸಖತ್ತಾಗಿ. ಸರ್, ಆಯ್ತಾ? ಹಾಂ, ಒಂದೇ. ಬ್ಯಾಂಗ್ಳೂರು. ಇವನು ಸ್ವಲ್ಪ ಬ್ಯಾಗ್ ಚೆಕ್ ಮಾಡಿ ಸರ್, ಸ್ವಲ್ಪ. ಹಾಂ, ಲ್ಯಾಪ್ಟಾಪಲ್ಲಿ ಏನೋ ಸೇವ್ ಮಾಡ್ಕೊಂಡಿದೀಯಾ? UPI ಸರ್ ಇವಾಗೆಲ್ಲ. ಕ್ರಿಸ್ಮಸ್ ನ್ಯೂ ಇಯರ್ ಓಕೆ ಅಣ್ಣ. ಡ್ರಗ್ಸ್ ಲಿಕ್ಕರ್ ತಗೊಂಡು ಹೋಗಬೇಡ ಆಟೋ. ಇಲ್ಲ ಏನು ತಗೊಂಡೋಗೋದಿಲ್ಲ. ಏನಿಲ್ಲ, ಡ್ರಗ್ಸ್ ಬೇಕಂದ್ರೆ ಇಲ್ಲಿಯೇ ಉಂಟು, ಇಲ್ಲಿಂದ ತಗೊಂಡು ಬರಬೇಡ. ಯಾವುದು ಲಿಕ್ಕರಾ? ಎಲ್ಲಿ? ಇಲ್ಲೇ ಸಿಗುತ್ತಾ? ಇಲ್ಲಿ ಅಲ್ಲ, ಹಾಂ, ಅಲ್ಲಿ ಸುಲ್ತಾನ್ ಬತ್ತೇರಿ. ಓಕೆ. ಅಲ್ಲಿಂದ ನಾವು ತಗೊಂಡು ಬರಬಾರ್ದು ಈ ಕಡೆ. ಓಕೆ. ಬಂದ್ಬಿಟ್ಟ ಇಲ್ಲಿ ನಾನ್ ಬೈಲೇಬಲ್ ಆಫೆನ್ಸ್ ಇಲ್ಲಿ. ಓಕೆ. ಇದು ತಮಿಳ್ನಾಡು ಬರುತ್ತಾ? ಇದು ಕೇರಳ. ಓಕೆ. ಕೇರಳ ಬಾರ್ಡರ್ ಇದೆ. ಹಾಂ. ಓಕೆ ಸರ್, ಥ್ಯಾಂಕ್ ಯು. ಮಚ್ಚಾ, ಜಾಗ್ರತೆ ಮಾಡ್ಕೊ, ನಾನ್ ಬೇಲೇಬಲ್ ಅಫೆನ್ಸ್ ಅಂತೆ. ದರ್ಶನ್ಗಷ್ಟೇ ಇವಾಗಷ್ಟೇ ಜಾಮೀನು ಸಿಕ್ಕಿರೋದು. ಆಮೇಲೆ ಅವನ ರೂಮ್ಗೆ ನೀನು ಹೋಗಿ ಕೂತ್ಕೋಬೇಕಾಗುತ್ತೆ. ಬನ್ನಿ ಹೊರಡೋಣ. ಚೆಕಿಂಗ್ ಎಲ್ಲ ಮುಗೀತು. ಸೊ ಇವಾಗ ಏನಿದ್ರು ಸ್ಟ್ರೈಟಾಗಿ ಉಳಿದಿರೋ ವೈನಾಡ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಹಾಂ, ಇವಾಗ ಏನಿದ್ರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಇಲ್ಲೇ ಇದ್ದಾರೆ ನೋಡಿ, ಹಾಕೊಂಡು ಗುಮ್ತಾರೆ. ಎಣ್ಣೆ ಗಿಣ್ಣೆ ತಂದರೆ ಜಾಗ್ರತೆ ಮಾಡ್ಕೊಳ್ಳಿ, ಯಾರಾದ್ರೂ ಬರೋರು ಇದ್ರೆ. ಎಲ್ಲ ಬ್ಯಾಗೆಲ್ಲ ಚೆಕಿಂಗ್ ಮಾಡ್ತಾರೆ. ಲಿಕ್ಕರ್ ಏನೂ ತರುವಂಗಿಲ್ಲ, ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಚೆಕ್ ಪೋಸ್ಟಲ್ಲೇ ಇರ್ತಾರೆ. ನಾನ್ ಬೇಲೇಬಲ್ ಅಫೆನ್ಸು ಹಾಕೊಂಡು ಗುಮ್ತಾರೆ ಅಷ್ಟೇ. ಬಾದಲ್ ಬರ್ಸಾ ಬಿಜುಲಿ ಸಾಬೂನ್ ಕಾ ಪಾನಿ. ಎಲಿಫೆಂಟ್ ಕ್ರಾಸಿಂಗ್? ಯಾವ ಎಲಿಫೆಂಟು ಕ್ರಾಸೇ ಆಗಿಲ್ಲ. ನೋಡೋಕೆ ಸಿಗ್ತಾವ ಒಂದೆರಡು. A few moments later. ನಾನು ಲೀಡ್ ಮಾಡ್ತೀನಿ ಇರು. ನಂಗೆ ಅವನು ಆ ಪೊಲೀಸ್ರವರು ಕೇರಳ ಮತ್ತು ಕರ್ನಾಟಕ ಬಾರ್ಡರ್ ಅಮ್ಕು ನಂಗೆ ಡೌಟ್ ಆಯಿತು. ನಾವು ಆ್ಯಕ್ಚುಲಿ ಇವಾಗ ಹೋಗ್ಬೇಕಂದ್ರೆ ನಾವು ಕೇರಳ ಬಾರ್ಡ್ರಲ್ಲೇ ಇರೋದು ಇವಾಗ. ಏನಿಲ್ಲ, 40 ಕಿಲೋಮೀಟರ್ ಎಕ್ಸ್ಟ್ರಾ ಬಂದು ಹೋದಂಗೆ ಆಯ್ತು ಇವಾಗ. ಹಾಂ, ಅಲ್ಲ ಬಟ್ ಏನಿಲ್ಲ, ಏನೂ ಮಾಡೋಂಗಿಲ್ಲ. ಹೋಗೋಣ ಬನ್ನಿ. ಹಾಂ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಏನಕ್ಕೆ? ಒಂದೇ ಸ್ಟ್ರೆಚ್ ಹೋಗ್ತಾ ಇರೋಣ. ನಾನು ಲೀಡ್ ಮಾಡ್ತೀನಿ ಬನ್ನಿ. ಏನಾಯ್ತು ಅಂತ ಹೇಳಿದ್ರೆ, 2 ಚೆಕ್ ಪೋಸ್ಟ್ ಇದೆ. ನಾವು ಬಂಡೀಪುರ ಚೆಕ್ ಪೋಸ್ಟ್ ಅಂತ ಅವ್ನು ಹಾಕ್ಬಿಟ್ಟ. ಮಾಸಿನಗುಡಿ ರೂಟೇ ತೊಗೊಂಡಿಲ್ಲ.
ಶಿಟ್, ನಾವು ಬೇರೆ ಕಡೆ ಬಂದ್ಬಿಟ್ಟು ಕೇರಳ ಬಾರ್ಡರ್ ಕಡೆ ಬಂದ್ಬಿಟ್ಟು, ಕೇರಳ ಕರ್ನಾಟಕ ಬಾರ್ಡ್ರು. ಆ್ಯಕ್ಚುಲಿ ಹೋಗ್ಬೇಕಾಗಿರೋ ತಮಿಳ್ನಾಡು ಕರ್ನಾಟಕ ಬಾರ್ಡ್ರು. ಅಲ್ಲಿ ಮಾಸಿನಗುಡಿ ಮತ್ತು 32 ಹೇರ್ ಪಿನ್ ಬೆಂಡ್ಸು ಅದೆಲ್ಲ ಸಿಗುತ್ತೆ. ಬಟ್ ನಾವು ಮಿಸ್ ಮಾಡಿಬಿಟ್ವಿ ರೂಟನ್ನು. ಬಟ್ ಅವನು ಮಣಿ ಲೀಡ್ ಮಾಡ್ತಾ ಇದ್ದ, ಬಟ್ ಮಿಸ್ ಆಗೋಯ್ತು. ಬಟ್ ಇಲ್ಲಿಂದ ನಾವು ಬುಕ್ ಮಾಡಿರೋ ಸ್ಟೇಗೆ 4 ಕಿಲೋಮೀಟರ್ ಡಿಫ್ರೆನ್ಸ್ ಆಗಿರುತ್ತೆ. ಈಗ ನಾವು ಸ್ಟ್ರೈಟ್ ಹೋದರೆ 4 ಕಿಲೋಮೀಟರ್ ಕಮ್ಮಿ, ವಾಪಸ್ ಹೋಗಿ ಹೋದರೆ 4 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಸೊ ಬೆಟರ್ ನಮಗೆ ಮಾಸಿನಗುಡಿ ವ್ಯೂ ಸಿಗುತ್ತೆ. ಯಾಕಂತ ಹೇಳಿದ್ರೆ ವಾಪಸ್ ಬರುವಾಗ ಮಾಸಿನಗುಡಿ ವ್ಯೂ ಸಿಗುತ್ತೆ. ಆ ರೂಟಲ್ಲಿ ವಾಪಸ್ ಬಿಡ್ತಾರೆ ಅಂತ ನನಗೆ ಕನ್ಫರ್ಮೇಷನ್ ಇಲ್ಲ. ಸೊ ಹಾಗಾಗಿ 5 ಕಿಲೋಮೀಟರ್ ಡಿಫ್ರೆನ್ಸ್ ಆದರೂ ಓಕೆ ಅಂತ ನಾವು ಡೈರೆಕ್ಟ್ ಇದೇ ರೂಟ್ ತೊಗೊತಾ ಇದ್ದೀವಿ. ರಿಟರ್ನ್ ಹೋಗ್ತಾ ಇದ್ದೀನಿ ಇವಾಗ, ಸೀದಾ ಮಾಸಿನಗುಡಿ ರೂಟಲ್ಲೇ ತೊಗೊತಿದ್ದೀನಿ. ಸರ್, ಮಾಸಿನಗುಡಿ ಈ ರೂಟ್ ಅಲ್ಲ ತಾನೇ? ನಮಗೆ ರೂಟ್ ಕನ್ಫ್ಯೂಸ್ ಆಯಿತು. ಹಾಂ, ಗೊತ್ತಾಯ್ತು. ಬನ್ನಿ, ಅದೇ ರೂಟು ನಾನು ಹೇಳಿರೋದೆ. ಸರಿ ಸರ್, ಥ್ಯಾಂಕ್ ಯು, ಬಾಯ್. ಅಯ್ಯೋ ದೇವ, 35 ಕಿಲೋಮೀಟ್ರ್ ಹೋಗ್ಬೇಕಂತೆ ಇನ್ನು ರಿಟರ್ನು, ಈ ಬಂಡೀಪುರ ಫಾರೆಸ್ಟ್ ಎಕ್ಸಿಟ್ ಆಗಬೇಕಿದ್ರೆ. ನನ್ನಿಂದ ಒಂದು ಕನ್ಸರ್ನ್ ಇದೆ ಎಲ್ರಿಗೂ. ಎಲ್ಲಿಗೆ ಹೋಗ್ಬೇಕಿದ್ರು ಕರೆಕ್ಟ್ ಮ್ಯಾಪ್ ಹಾಕೊಂಡು ಹೋಗಿ ಅಷ್ಟೇ. ಊಟಿಗೆ ಹೋಗ್ಬೇಕಿದ್ರೆ ಬಂಡೀಪುರ ಮ್ಯಾಪ್ ಹಾಕೊಂಡು ಹೋಗ್ಬೇಕು. ಊಟಿಗೆ ಹೋಗ್ಬೇಕಿದ್ರೆ ಬಂಡೀಪುರ ಮ್ಯಾಪ್ ಹಾಕಿ ವಾಯನಾಡಿಗೆ ಹೋಗ್ಬಿಟ್ಟಿದ್ದೀವಿ. ಊಟಿ ಹೋಗಿದ್ರೆ ಊಟಿ ಮ್ಯಾಪ್ ಹಾಕೊಳ್ಳಿ, ಬಂಡೀಪುರ ಮ್ಯಾಪ್ ಒಂದು ಹಾಕೊಳ್ಳಿ. ಮಣಿ ಸೀರಿಯಸ್ ಸಜೆಷನ್ ಫಾರ್ ಮೈ ವ್ಯೂವರ್ಸ್. ಊಟಿಗೆ ಹೋಗೋದಿದ್ರೆ ಬಂಡೀಪುರ ಮ್ಯಾಪ್ ಹಾಕ್ಬಾರ್ದು, ಊಟಿದೇ ಮ್ಯಾಪ್ ಹಾಕಬೇಕು. ಬನ್ನಿ ನೋಡೋಣ. ಲೇಟ್ ಆಗುತ್ತೆ, ಬನ್ನಿ. ಸೀದಾ ಹೋಟ್ಲಿಗೆ ಹೋಗಿ, ಐ ಮೀನ್ ರೆಸಾರ್ಟ್ಗೆ ಹೋಗಿ ಮಲ್ಕೊಂಬಿಡೋಣ. ಸುಸ್ತಾಗಿ ನಿದ್ದೆ ಎಳೀತಾ ಇದೆ. ಹಾಂ, ಅಷ್ಟೊಂದು ನೋವಾಗಲ್ಲ. ಈ ಮುಂದೆ ಡ್ರೈವ್ ಮಾಡುವಾಗ ಅಷ್ಟೊಂದು ಏನಾಗಲ್ಲ. ಬನ್ನಿ ಹೋಗೋಣ. ಸೊ ಬಿಸಿಲು ಬೇರೆ ಜಾಸ್ತಿ ಇದೆ, ಬಟ್ ಏನಾಗುತ್ತೆ ನೋಡೋಣ, ಎಷ್ಟು ಬೇಗ ಆಗುತ್ತೆ ನೋಡೋಣ. ಆಫ್ಟರ್ ಆಲ್ ದಿ ಬ್ಲಂಡರ್ ವಿ ಫೈನಲಿ ಕೇಮ್ ಟು ಚೆಕ್ ಪೋಸ್ಟ್ ವಿಚ್ ಲೀಡ್ಸ್ ಟು ಮಾಸಿನಗುಡಿ. ಅಬ್ಬೋ ದೇವ, ಫೈನಲಿ ರೈಟ್ ಬಂಡೀಪುರ ಚೆಕ್ ಪೋಸ್ಟಿಗೆ ಬಂದಿದ್ದೀವಿ. ಮಾಸಿನಗುಡಿಗೆ ಹೋಗೋ ರೂಟು. ಆ್ಯಕ್ಚುಲಿ ನಾವು ವಾಯನಾಡ್ ಬಾರ್ಡ್ರಿಗೆ ತನಕ ಹೋಗಿ ಬಂದ್ವಿ. ಕೇರಳ ಕರ್ನಾಟಕ ಬಾರ್ಡ್ರು ಬರುತ್ತಲ್ಲ, ಆ ಬಂಡೀಪುರ ಚೆಕ್ ಪೋಸ್ಟಿಗೆ ಹೋಗಿ. ಅಯ್ಯೋ ದೇವ, ಬಿಗ್ ಬ್ಲಂಡರು. ಇವಾಗ ನೋಡೋಣ ಮಾಸಿನಗುಡಿ ರೂಟ್ ಹೇಗಿದೆ ಅಂತ. ಏನಕ್ಕೆ ಹುಡುಗರು ವೆಯ್ಟ್ ಮಾಡ್ತಿದ್ದಾರೆ?